ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳೆ ವಿಡಿಯೋದಲ್ಲಿ ಜಾಬ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ಕೆಲವೊಂದು ಕೋರ್ಸ್ಗಳಿರ್ತವೆ, ಅದ್ರ ನಂತರ ಯಾವುದ್ರ ಬಗ್ಗೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಯಾವುದಕ್ಕೆ ತುಂಬ ವ್ಯಾಲ್ಯೂ ಇದೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಕೆಲವೊಂದು ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇರ್ತದೆ. ಯಾವ ಕೋರ್ಸ್ ಅಂದರೆ MA, MSc, MCOM, MSW, ಇನ್ನು ಮಾಸ್ಟರ್ ಡಿಗ್ರಿಗಳಂದರೆ MTech, ಅವು ಯಾವ್ಯಾವ ಬರ್ತವೆ. ಇದರ ನಂತರ ನಾವು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬ ವೆಸ್ಟ್ ಇರುತ್ತೆ, ಮತ್ತು ಯಾವ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಸಂಬಳ ಜಾಸ್ತಿ ಸಿಗುತ್ತೆ, ಮತ್ತು ಈ ಟೀಚಿಂಗ್ ಕೆಲಸಗಳಿಗೆ ಯಾವ ಕೋರ್ಸ್ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗ್ತದೆ, ಮತ್ತು ಯಾವ ಸಂಬಳ ಜಾಸ್ತಿ ಬರ್ತದೆ, ಮತ್ತು ಯಾವುದು ಜಲ್ದಿ ಕೆಲಸ ಸಿಗುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇರ್ತದಲ್ಲ, MA, MSc, MCOM, ಇದ್ರ ನಂತರ ನಾವು ಈ B.Ed ಮಾಡ್ಕೊಂಡ್ರೆ ಜಲ್ದಿ ಕೆಲಸ ಸಿಗ್ತದೆ, ಮತ್ತು ಜಲ್ದಿ ನಾವು ಕೋರ್ಸ್ ಕಂಪ್ಲೀಷನ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೇಕಂದ್ರೆ ಈ B.Ed 2 ವರ್ಷದಲ್ಲಿ ಮುಗಿತದೆ. ಇದು ಅನೇಕ ಸ್ಕೂಲ್ಗಳಲ್ಲಿ ಹೋಗೋದಕ್ಕೆ ಮತ್ತು ಅನೇಕ PUC ಕಾಲೇಜ್ಗಳಿಗೆ ಹೋಗೋಕ್ಕೆ ಈ B.Ed ತುಂಬ ಯೂಸ್ ಆಗ್ತದೆ. ಈ MA B.Ed, MSc B.Ed, MCOM B.Ed ಇವರೆಲ್ಲ PU ಕಾಲೇಜಿಗೆ ಎಲಿಜಿಬಲ್ ಆಗ್ತಾರೆ. ಇವನ್ನೆಲ್ಲ ಇಂಟರ್ವ್ಯೂ ಮಾಡಿ PU ಕಾಲೇಜ್, ಗೋರ್ಮೆಂಟು ಮತ್ತು ಅನೇಕ ಪ್ರೈವೇಟ್ ಕಾಲೇಜ್ಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ. ಇದೊಂಥರ B.Ed ಕೋರ್ಸ್ ಬಂದು 2 ವರ್ಷದ ಕೋರ್ಸು. ಇದು ಶಾರ್ಟ್ ಟರ್ಮ್ ಕೋರ್ಸು, 4 ಸೆಮ್ಮಲ್ಲಿ ಮುಗ್ದೋಗ್ಬಿಡ್ತದೆ. ಆದರೆ ಈ ಮಾಸ್ಟರ್ ಡಿಗ್ರಿ ಕೋರ್ಸ್ ಆದಮೇಲೆ PhD ಕೋರ್ಸಿಗೆ ಸೇರ್ಕೋಬೋದು. ಇದು ಬಂದ್ಬಿಟ್ಟು ತುಂಬ ಹೈ ಡಿಗ್ರಿ, ಎಜುಕೇಷನಲ್ಲೇ ತುಂಬ ಹೈ ಡಿಗ್ರಿ. ಇದು ಬಂದು ನಮಗೆ ಕಂಪ್ಲೀಟ್ ಆದಮೇಲೆ ತುಂಬ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಮತ್ತು ಆಮೇಲೆ ಇದು ನಮಗೆ ಡಾಕ್ಟ್ರೇಟ್ ಬರುತ್ತೆ. ಮತ್ತು ಇದು ಡಿಗ್ರಿ ಕಾಲೇಜಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ಮಾಡ್ಕೊಂಬಂದವ್ರಿಗೆ ಸಂಬಳ ಸಿಕ್ಕಾಪಟ್ಟೆ ಇರುತ್ತೆ. ಡಿಗ್ರಿ ಕಾಲೇಜಲ್ಲಿ ಏನಾದ್ರು ಗೌರ್ಮೆಂಟಲ್ಲಿ ರೆಕ್ರೂಟ್ಮೆಂಟ್ ಆಗಿಬಿಟ್ರಂತೂ ತುಂಬ ಸಂಬಳ ಸಿಗುತ್ತೆ. 2 ಲಕ್ಷ 3 ಲಕ್ಷದವರೆಗೂ ಇರುತ್ತೆ. ಮತ್ತು ಪ್ರಿನ್ಸಿಪಲ್ ಆಗಿಬಿಟ್ರಂತೂ 3, 4, 5ರವರೆಗೂ ಹೋಗ್ತದೆ. ಹಾಗಾಗಿ ಇದು ತುಂಬ ಅಂದರೆ ಈ ಕೋರ್ಸ್ ಬಂದುಬಿಟ್ಟು ಜಲ್ದಿ ಮುಗಿಯೋಲ್ಲ. B.Ed ಥರ. B.Ed ಆದರೆ 2 ವರ್ಷಕ್ಕೆ ಮುಗ್ದೋಗ್ಬಿಡ್ತದೆ ಕಂಪ್ಲೀಟ್ ಆಗಿಬಿಟ್ರೆ. ಆದರೆ ಈ PhD ಹಂಗಲ್ಲ. ಮಿನಿಮಮ್ ಈ ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟೆ 3 ವರ್ಷ. ಇದು ಕಮ್ಮಿ ಅಂದ್ರೆ ಒಂದು 4 ವರ್ಷ 5 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಆದರೆ ಇದು ತುಂಬ ವ್ಯಾಲ್ಯೂ ಇರೋವಂಥದ್ದು, ಮತ್ತು ಇದು ಕೋರ್ಸ್ ತುಂಬ ಎಫರ್ಟ್ ಹಾಕಬೇಕು ಮತ್ತು ಡೆಡಿಕೇಟ್ ಆಗಬೇಕು. ಹಂಗಾಗಿ ಈ ಕೋರ್ಸಿಗೆ ತುಂಬ ವ್ಯಾಲ್ಯೂ ಜಾಸ್ತಿ. ಮತ್ತು ಅದಾದಮೇಲೆ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಡಾಕ್ಟ್ರೇಟ್ ಬರುತ್ತೆ, ಮತ್ತು ನಮ್ಮ ಹೆಸ್ರು ಪ್ರಕಾರ ಇದನ್ನು ಡಾಕ್ಟರ್ ಅಂತ ಹಾಕೋಬೋದು. ಹಂಗಾಗಿ ಈ ಕೋರ್ಸಿಗೆ ತುಂಬ ವ್ಯಾಲ್ಯೂ ಜಾಸ್ತಿ. ಮತ್ತು ಡಿಗ್ರಿ ಕಾಲೇಜಲ್ಲಿ ಅನೇಕ ಯೂನಿವರ್ಸಿಟಿಗಳಲ್ಲಿ ಈ PhD ಮಾಡಿರೋರಿಗೆ ತುಂಬ ಬೆಲೆ ಜಾಸ್ತಿ. ಮತ್ತು ಇವ್ರನ್ನ ಕೆಲವೊಂದು ಕಾಲೇಜುಗಳು ತುಂಬ ನೇರವಾಗಿ ಕೂಡ ಇಂಟರ್ವ್ಯೂ ಇಲ್ದಲೇ